ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಜಿಲ್ಲಾಡಳಿತಕ್ಕೆ ನಾಯಕ ವಿರೋಧಿ ಜಿಲ್ಲಾಡಳಿತಕ್ಕೆ ಹಾಜರಿದ್ದ ಮೀಟಿಂಗ್ಲಿ ಆದರೆ ಇವತ್ತು ಉಸ್ತುವಾರಿ ಮಂತ್ರಿ ಅಂದ್ರೆ ನಮ್ಮ ಒಂದು ಜಿಲ್ಲೆಗೆ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಅವರು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಬರೆದಿರ್ತಕ್ಕಂಥ ಪತ್ರನ ನೋಡಿ ತುರ್ತಾಗಿ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದರೆ ಆ ಕ್ಷಣದಲ್ಲಿ ನಮಗೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡೋಕ್ಕೆ ಗುದ್ಲಿ ಪೂಜೆ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಾದಂಥ ವಿಷಯಗಳನ್ನ ತಿಳ್ಕೊಳ್ಳದೆ ನಮ್ಮ ಸಭೆಯಲ್ಲಿ ಆಯಿತು ಮಾಡ್ತೀನಿ ಹೋಗಿ ನೋಡವ ಕೇಳವ ಪರ್ಮಿಷನ್ ಬಂದ ಮೇಲೆ ಮಾಡವ ಅನ್ನೋ ಒಂದು ತಾರೀಖ ಉತ್ತರವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಒಬ್ಬ ಉಸ್ತುವಾರಿ ಮಂತ್ರಿಗಳು ಮಾತಾಡುವಂಥ ಮಾತಲ್ಲದು. ಅವರು ಜವಾಬ್ದಾರಿಯುತವಾಗಿ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಈ ಸಮಾಜಕ್ಕೆ ನೋವನ್ನು ಉಂಟು ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತು ಇದನ್ನು ಖಂಡಿಸಿ ವಾಲ್ಮೀಕಿಯ ಜಯಂತಿಯನ್ನ ನಾವೇ ಕೂಡ ವಿಶಿಷ್ಟವಾಗಿ ಬೇರೆ ನಮ್ಮ ಸಮಾಜದ ಎಲ್ಲ ಜಿಲ್ಲೆಯ ಬಂಧುಗಳು ಸೇರಿ ಆಚರಣೆ ನಿರ್ಣಯ ಮಾಡಿದ್ದೀವಿ. ಇಡೀ ಜಿಲ್ಲೆಯ ನಾಯಕ ಸಮುದಾಯ ಯಾವುದೇ ಪಕ್ಷ, ಯಾವುದೇ ಪಾರ್ಟಿ, ಯಾವುದೇ ವ್ಯಕ್ತಿತ್ವ ಇಲ್ಲ, ಇಡೀ ಜಿಲ್ಲೆಯವರು ನಿರ್ಧಾರ ಮಾಡಿದ್ದೀವಿ. ಏನಂತ ಕೇಳಿದ್ವಿ, ಕಳೆದ 10 ವರ್ಷದಿಂದ ನಾವು ವಾಲ್ಮೀಕಿ ಪುತ್ಥಳಿನ ಇಲ್ಲಿ ಆವರಣದಲ್ಲಿ ಮಾಡಿಕೊಡಿದ್ದೀವಿ. ಸರ್ಕಾರನೂ ಈಗಾಗಲೇ ಒಪ್ಪಿಕೊಂಡಿದೆ, ಪುತ್ಥಳಿ ಜಿಲ್ಲಾಡಳಿತ ಒಪ್ಪಿಕೊಂಡಿದೆ, ಹಣ ಬಿಡುಗಡೆ ಮಾಡಿ ಕೊಡಿ ಅಂತ ಕೇಳ್ತಾರೆ. ಅದನ್ನೇ ಒಂದು ಕಾರಣ ಇಟ್ಕೊಂಡು ಇವರು ಮಾಡಿಲ್ಲ. ನಮ್ಮ ನಿರ್ಣಯ ಏನು ಅಂದ್ರೆ ಒಕ್ಕೂಟ ನಿರ್ಣಯ 17ನೇ ತಾರೀಕೊಳಗೆ ಅವರು ಅಧಿಕೃತವಾಗಿ ಇಲ್ಲಿ ಗುದ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಾರಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ. ಇಲ್ಲದೆ ಹೋದ್ರೆ 17ನೇ ತಾರೀಕು ಇಡೀ ಜಿಲ್ಲೆಯ ಎಲ್ಲ ನಾಯಕ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿ ಪ್ರವಾಸಿ ಭವನದಿಂದ ಹೊರಟು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಒಂದು ಸಭೆ ಮಾಡಿ ತದನಂತರ ಜಿಲ್ಲಾಧಿಕಾರಿಗಳು ಬಂದು ಕಚೇರಿ ಬಂದು ನಾವೇ ಗುದ್ಲಿ ಪೂಜೆ ಮಾಡ್ತೀವಿ. ನಾವೇ ವಾಲ್ಮೀಕಿ ಗುದ್ಲಿ ಪೂಜೆನ ಪ್ರತಿಭೆಗೆ ಗುದ್ಲಿ ಪೂಜೆ ಮಾಡ್ತೀವಿ. ಸರ್ಕಾರ ಇವತ್ತಿನ ನಡೆ ಏನು ಅಂದ್ರೆ ನಾಯಕ ವಿರೋಧಿ ನಡೆ ಅಂತ ಕಾಣಿದೆ. ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಸಚಿವರು ಇರ್ಬೋದು, ಸಂಬಂಧಪಟ್ಟ ಎಲ್ಲ ಶಾಸಕರು ನಾಯಕರ ಬಗ್ಗೆ ಏನಾದರೂ ಇಷ್ಟೋ ನಾಯಕರು ನಮ್ಗೆ ಸಹಾಯ ಮಾಡೋದ್ರನ್ನ